ಇದೊಂದು ಘಟನೆ ಆದದ್ದು 71-72ನೇ ಇಸ್ವಿ ಹೊತ್ತಿಗೆ. ಇದೊಂದು ಘಟನೆ ನಾನು ಜೀವನವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಿತು ಅಂತ ಹೇಳಬೇಕು. ನಾನು ಗುಲ್ಬರ್ಗಾದಲ್ಲಿ ಓದ್ತಾ ಇದ್ದೆ. 1972ನೇ ಇಸ್ವಿ ಅಂತ ನೆನಪು ನನಗೆ. ಮಾರ್ಚ್ ತಿಂಗಳಲ್ಲಿ ಕೋಮುವಾದದ ಗಲಭೆ ಆಗ್ಬಿಡ್ತು, ಉಗ್ರ ಆಯಿತು. ಆಗ ನಾನು ಒಂದು ಖಾಸಗಿ ಹಾಸ್ಟೆಲಲ್ಲಿದ್ದೆ. ಸುಮಾರು 10-12 ಕೊಠಡಿಗಳಿತ್ತು. ಒಂದು 15-20 ಜನ ಇರ್ತಿದ್ವಿ ಅಲ್ಲಿ. ನಾವು ಅಲ್ಲಿದ್ದದ್ದು ಗಲಭೆ ಉಗ್ರ ರೂಪ ಆದಂಗೆಲ್ಲ ಪೊಲೀಸರು ಬಂದು ನಮ್ಮಲ್ಲೆಲ್ಲ ಏನು ಮಾಡಿದ್ರು, ಕೆಳಗಡೆ ಇರಬೇಡಿ, ನೀವು ಮನೆ ಮೇಲೆ ಹೋಗಿ ಅಂತ ಕಳಿಸ್ಬಿಟ್ರು. ಮಾಳಿಗೆ ಮೇಲೆ. ನಮ್ಮ ಪರಿಸ್ಥಿತಿ ಬಹಳ ಕಷ್ಟ ಆಗಿತ್ತು, ಕೆಳಗೆ ಬರೋಂಗಿಲ್ಲ. ಸುತ್ತಲೂ ಕೆಳಗೆಲ್ಲ ಪೊಲೀಸರು ಕಾವಲಿತ್ತು. ಮೇಲ್ಗಡೆ ಬಂದು ಈ 2 ಕೋಲನ್ನು ಇಟ್ಟು ಅದ್ಮೇಲೆ ಒಂದು ಜಮಖಾನೆ ಹಾಕಿ ಅದು ಕೆಳಗೆ ಗುಡಿಸ್ದಲ್ಲಿ ಕೂತ್ಕೋಬೇಕು ನಾವು. ತಮ್ಗೆ ಅರ್ಥ ಆಗುತ್ತೆ ಮಾರ್ಚ್ ತಿಂಗಳಲ್ಲಿ ಬಿಸಿಲು ಹೇಗಿರುತ್ತೆ ಗುಲ್ಬರ್ಗಾದಲ್ಲಿ. ಮಾಳಿಗೆ ಮೇಲೆ ಕೂತ್ಕೋಬೇಕು ಬರೀ ಆ ನೆರಳಲ್ಲಿ, ಅಂದ್ರೆ ಎಷ್ಟು ಕಷ್ಟ. ಊಟ ಕೂಡ ಮಧ್ಯಾಹ್ನ ಬಂದು ಪೊಲೀಸರು ಒಂದು ಪ್ಯಾಕೆಟ್ ಅಲ್ಲಿ ಬಿಸಾಕ್ ಹೋಗೋರ್ ಮೇಲೆಲ್ಲ. ಅದು 2 ಚಪಾತಿ ಒಳಗೆ ಪಲ್ಯ ಸುತ್ತಿಟ್ಟಿರ್ಬೇಕು, ಅದನ್ನೇ ತಿನ್ಬೇಕು, ನೀರು ಕುಡಿಬೇಕು. ಹಾಗೇನೆ ಈ ಪರಿಸ್ಥಿತಿ ಇತ್ತು ಮೇಲೆ. ನಾವು ಅಷ್ಟೇ ಹುಡುಗರಷ್ಟೇ ಅಲ್ಲ, ಪಕ್ಕದ ಮನೆ 1-2 ಜನ ಅಮ್ಮಂದಿರು ಇದ್ರು. ಒಂದು ಮನೆ ಬಗ್ಗೆ ನಿಮ್ಮನ್ನ ಹೇಳಲೇಬೇಕು. ನಮ್ಮ ಈ ಹಾಸ್ಟೆಲ್ ಪಕ್ಕದಲ್ಲೇ ಮುದುಕಿ ಇದ್ಲು. ಆಕೆ ಗಂಡ ಇಲ್ಲ, ಅವಳು ಮಗಳು ಒಬ್ಬಳಿದ್ಲಂತೆ. ಆಕೆ ಮಗಳಿಗೆ ಹಡ್ದ್ಬಿಟ್ಟು ತೀರ್ಕೊಂಡ್ಬಿಟ್ರು. ಮನೇಲಿ ಇದ್ದಿದ್ದು ಇಬ್ರೆ, ಅಜ್ಜಿ ಮತ್ತು ಮೊಮ್ಮಗಳು. ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು ಅವರು. ಅಲ್ಲಿ ಬಂದಂತ ಈ ಸಣ್ಣ ತರಕಾರಿ ಸಾಮಾನುಗಳನ್ನ, ಈ ಕಾಳು ಬೇಳೆಗಳನ್ನ ಮಾರ್ಕೊಂಡು ಅದು ಎಷ್ಟು ಬರ್ತಿತ್ತೋ, ಅದು ಹೇಗೆ ಬದುಕ್ತಿದ್ರು ಗೊತ್ತಿಲ್ಲ. ಆಕೆ ತಮ್ಮ ಒಬ್ಬ ಎಲ್ಲೋ ಕಮಲಾಪುರ ಹತ್ರ ಇದ್ದಾನೆ, ಅವ್ನು ಸ್ವಲ್ಪ ದುಡ್ಡು ಕಳಿಸ್ತಾನೆ ಅಂತ ಹೇಳ್ತಾ ಇದ್ರು. ಅಜ್ಜಿ ನಮಗೆಲ್ಲ ಬಿಸಿನೀರು ಕಾಯಿಸಿ ಕೊಡ್ಬೇಕು. ಅದೆಲ್ಲ ಗೀಸರ್ ಇರ್ಲಿಲ್ಲ. ಆಕೆ ಒಂದು ಮಡಿಕೆಯಲ್ಲಿ ನೀರು ಕಾಸಿ ಕೊಡೋಳು. ಒಂದು ಮಡಿಕೆಗೆ ಇಷ್ಟು ದುಡ್ಡು ಅಂತ ಕೊಡ್ತಿದ್ವಿ ನಾವು. ನನಗೆ ಮಗು ಬಗ್ಗೆ ಪ್ರೀತಿ, ಯಾಕಂದ್ರೆ ಆ ಹುಡುಗಿಗೆ ಬುದ್ಧಿಮಾಂದ್ಯತೆ ಕಾಡ್ತಾ ಇತ್ತು. ಸುಮಾರು 7-8 ವರ್ಷ ಇರ್ಬೇಕು. ಹುಡುಗಿಗೆ ಮಾತೇ ಬರ್ತಿರ್ಲಿಲ್ಲ. ಆಕೆ ಮಾತು ಬರ್ತಿರ್ಲಿಲ್ಲ, ಆಕೆ ಮಾತಾಡಿದ ಮತ್ತೆ ಅರ್ಥ ಆಗ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ನಾನು ಕಂಡ್ರೆ ವಿಶೇಷ ಪ್ರೀತಿ ಆ ಮಗುಗೆ. ನಾನು ಯೂನಿವರ್ಸಿಟಿಯಿಂದ ಬರುವಾಗ ಆಕೆಗೆ ಏನಾದರೂ ಚಾಕ್ಲೇಟೋ ಬಿಸ್ಕೆಟೋ ತೊಗೊಂಡ್ಬರ್ತಾ ಇದ್ದೆ. ಆಕೆನ ಕೊಡ್ತೀನಿ ಅಂತ ಗೊತ್ತು. ಹೋದ ತಕ್ಷಣ ಅಮ್ಮ ಯಾ ಅದು ಏನಂತಿದ್ಲೋ ಗೊತ್ತಿಲ್ಲ. ಆಕೆ ಮಾತು ಆಕೆಗೆ ಅರ್ಥ ಆಗ್ಬೇಕು. ಕೊಟ್ಟ ತಕ್ಷಣ ಏನೋ ಭಾಷೆಯಲ್ಲಿ ಕೈ ಕುಲುಕ್ತಾ ಇದ್ಲು ನಂದು. ಆದ್ರೆ ಅರ್ಥ ಆಗ್ತಿತ್ತು, ಆ ಮುಗ್ಧ ಮಗುಗೆ ಪ್ರೀತಿ ಬಂದಿದೆ, ಹೇಳೋಕೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ ಅಂತ. ಆಕೆ ಅಸಹಾಯಕತೆ ಬಗ್ಗೆ ಕನಿಕರ, ಆಕೆ ಮುಗ್ಧತೆ ಬಗ್ಗೆ ಪ್ರೀತಿ, ಒಂದು ಚಿಂತೆ. ಈ ಅಜ್ಜಿ ತೀರ್ಕೊಂಡ್ಮೇಲೆ ಮಗು ಗತಿ ಏನಪ್ಪಾ ಅಂತ ಒಂದು ಚಿಂತೆ ಇದು ತುಂಬಿ ಬರ್ತಾ ಇತ್ತಾನೆ ಮಗು ನೋಡಿದಾಗೆಲ್ಲ. ಈ ಗಲಾಟೆ ದಿನಗಳಲ್ಲಿ ಅಜ್ಜಿ ಮೊಮ್ಮಗಳು ಕೂಡ ನಮ್ಮ ಜೊತೆಗೆ ಮಾಳಿಗೆ ಮಾಡೇ ಇರಬೇಕಾಗಿತ್ತು. ಯೂನಿವರ್ಸಿಟಿಗೆಲ್ಲ ರಜಾ, ಹಾಗಲ್ ರಾತ್ರಿ ಅಲ್ಲಿ ಮೇಲೆ ಜೊತೆಗೆ ಇರಬೇಕಾಗಿತ್ತು ಎಲ್ಲರೂ ಕೂಡ. ಒಂದು ದಿನ ಸಂಜೆ ಆಗ್ತಾ ಇತ್ತು. ಆ ನಮ್ ಕಟ್ಟಿಕೊಂಡಂತ ಗುಡಿಸಲು ಮೆಲಗೆ ಮೇಲೆ ಜಮಖಾನೆ ಬಿಟ್ಟು ಹೊರಗೆ ಬಂದ್ವಿ. ಸೂರ್ಯ ಪಶ್ಚಿಮದಲ್ಲಿ ದೊಡ್ಡ ಕೆಂಡದ ಉಂಡೆ ಹಾಗೆ ಕಾಣಿಸ್ತಾ ಇದ್ದ. ಮಾಳಿಗೆ ಮೇಲೆ ಅದನ್ನೇ ನೋಡ್ಕೊಂಡು ನಿಂತಿದ್ದೆ ನಾನು. ಆಗ ಬಂದ್ಲಪ್ಪ ಪುಟ್ಟ ಹುಡುಗಿಗೆ ಬಂದು ನನ್ನ ಕೈ ಹಿಡಿದು ಎಳಕ್ ಶುರು ಮಾಡಿದ್ಲು. ಏನೋ ಹೇಳ್ತಾ ಇದ್ಲು, ಯಾ ಅಂತ. ಏನ್ ಗೊತ್ತಾಗ್ಲಿಲ್ಲ ಆಕೆ ಏನ್ ಹೇಳ್ತಾಳೆ ಅಂತ. ಆಕೆ ಬಹುತೇಕ ನನ್ನ ಕೆಲವೊಂದ್ಸಲ ಏನ್ ಮಾಡ್ತಿದ್ದೆ, ಎತ್ತು ಬೆನ್ ಮೇಲೆ ಕೂಡ್ಸ್ಕೊತಿದ್ದೆ. ಕುರಿ ಮರಿ ಮಾಡೋದು ಅಂತಾರೆಲ್ಲ, ಮಗುನ ಬೆನ್ ಮೇಲೆ ಕೂಡ್ಸ್ಕೊಂಡು ಅಡ್ಡಾಡ್ಬೇಕು. ಬಹಳ ಖುಷಿ ಆಕೆಗೆ. ನಾನೇನ್ ಮಾಡಿದೆ, ಆಯ್ತು ಬಾಮ ಅಂತ ಎತ್ಕೊಂಡು ಬೆನ್ ಮೇಲೆ ಕೂಡ್ಸ್ಕೊಂಡೆ. ಆಕೆ ತನ್ನ ಪುಟ್ಟ ಕೈಗಳ ನನ್ನ ಕುತ್ತಿಗೆ ಸುತ್ತ ಬಿಗಿದು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಏನಾಯ್ತು ಏನೋ ಒಂದೇ ಸಲ ಹುಡುಗಿ ಜೋರಾಗಿ ಕಿರ್ಚ್ಕೊಳಕ್ ಶುರು ಮಾಡಿದ್ಲು. ಯಾ ಅಂತ. ಏನ್ ಹೇಳ್ತಾಳೆ ಅಂತ ಹಿಂಗ್ ತಲೆ ತಿರುಗಿ ನೋಡಿದೆ ಆ ಹುಡುಗಿನ. ಆಕೆ ಸೂರ್ಯನ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ಲು. ಯಾ ಅಂತ ಇದ್ಲು. ನಾನು ನೋಡಿದ್ದೀನಿ ಅಂತ ಗುಣ ಹಾಕಿದೆ. ನಂತರ ಮತ್ತೆ ನನ್ನ ಕತ್ತಿ ಹೇಳಿದ್ಲು. ಈ ಕಡೆ ತೋರಿಸಿದ್ಲು. ಅಷ್ಟುದ್ದ ಬಿದ್ದಿತ್ತಲ್ಲ ನೆರಳು ನಂದು. ನೆರಳು ತೋರಿಸಿ ಯಾ ಅಂತ. ಗೊತ್ತಮ್ಮ ನನಗೆ ನೆರಳದು ಅಂತ ಹೇಳಿದೆ. ಮತ್ತೆ ಈ ಕಡೆ ತಿರುಗಿ ಸೂರ್ಯನ ತೋರಿಸೋಳು, ಆ ಕಡೆ ತೋರಿಸಿ ನೆರಳು ತೋರಿಸ್ತಾ ಇದ್ಲು. ತಿರ್ಗಾ ಮುರ್ಗ ಸೂರ್ಯನ ತೋರಿಸೋದು ಯಾ ಅನ್ನೋದು. ಬುದ್ಧಿಮಾಂದಿ ಹುಡುಗಿ. ಏನ್ ಹೇಳ್ತಾಳೆ ಆಕೆ, ಅರ್ಥ ಇಲ್ಲ ಅನ್ಕೊಂಡೆ. ಸ್ವಲ್ಪ ಹೊತ್ತು ಮೊದಲು ಅರ್ಥ ಇಲ್ಲದದ್ದು ಅಂತ ಅನಿಸಿದ್ದು ಒಂದು ಗಾಢವಾದ ಸತ್ಯ ಅಂತ ನನಗೆ ಅನಿಸ್ತು. ಒಂದು ಪಾಠ ನನಗೆ ಆದದ್ದು ಅವತ್ತು. ಆ ಹುಡುಗಿ ಪಾಠ ಕಲಿಸಿದ್ದು ನನಗೆ. ನೀವು ಯಾವತ್ತಿಗೂ ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತರೆ ನಿಮ್ಮನ್ನ ಎರಳು ಯಾವಾಗಲೂ ನಿಮ್ಮ ಹಿಂದೆ ಇರ್ತದೆ, ಮುಂದೆ ಇರಲ್ಲ. ನೀವು ಬೆಳಕಿನ ಕಡೆಗೆ ಅಂದ್ರೆ ಆಶಾವಾದದ ಕಡೆಗೆ ಮುಖ ಮಾಡಿ ನಿಂತರೆ ನಿಮ್ಮ ವೈಫಲ್ಯಗಳು, ಭಯಗಳು, ಚಿಂತನೆಗಳು ಯಾವಾಗಲೂ ಹಿಂದೆ ಇರ್ತವೆ, ಮುಂದೆ ಕಾಡಲ್ಲ. ಆದರೆ ಅದೇ ನೀವು ಸೂರ್ಯನ ಕಡೆಗೆ ಬೆನ್ನು ಮಾಡಿ ನಿಂತ್ಕೊಂಡ್ರೆ ನಿಮ್ಮ ಮೆರಳು ಮುಂದಿರ್ತದೆ. ವೈಫಲ್ಯಗಳು, ಚಿಂತನೆಗಳು, ದುಃಖಗಳು ಮುಂದೆ ಬರ್ತವೆ. ಆದ್ದರಿಂದ ಜೀವನ ಹಗರ ಮಾಡ್ಕೋಬೇಕಾದ್ರೆ ಒಂದೇ ಒಂದು ಹಾದಿ ಅಂತ ಆ ಪುಟ್ಟ ಮಗು ನನಗೆ ಕಲಿಸಿದ್ದು. ಯಾವಾಗಲೂ ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ. ಹಿಂದೆ ಹೋಗೋದು ವೈಫಲ್ಯ ಹೋಗಲಿ, ಚಿಂತೆ ಹಿಂದೆ ಹೋಗಲಿ, ನಾವು ಸೋತದ್ದೆಲ್ಲ ಹಿಂದೆ ಹೋಗಲಿ, ಮುಂದೆ ಆಶಾವಾದ ಇದೆ. ಆದರೆ ಆಶಾವಾದದ ಕಡೆಗೆ ಬೆನ್ನು ಮಾಡಿ ನಿಂತ್ಕೊಂಡ್ರೆ ಮಾತ್ರ ನನ್ನ ಮುಂದೆ ಕಾಣೋದೆಲ್ಲ ಬರೀ ವೈಫಲ್ಯ, ಸೋಲು, ದುಃಖ. ಅವಾಗ ಅನ್ನಿಸ್ತು ನಾವೇನಾದರೂ ಬದುಕಿನ ಏಕೈಕ ಊರುಗೋಲು ಅಂದರೆ ಆಶಾವಾದ. ದಯವಿಟ್ಟು ನಮ್ಮ ಮಕ್ಕಳಿಗೆ, ಸುತ್ತಮುತ್ತಲು ಇರೋರಿಗೆ ಜಗತ್ತಲ್ಲಿ ಅಸಹ್ಯವಾದದ್ದನ್ನ, ಸೋತದ್ದನ್ನ, ವಿಫಲತೆಯನ್ನು ತೋರಿಸಬೇಡಿ. ಎತ್ತಿ ಆಶಾವಾದವನ್ನು ತೋರಿಸಿ ಜೀವನ ಕಾಪಾಡೋದು ಒಂದೇನೆ ಹಗರವಾಗಿರುವಂಥದ್ದು ಅನ್ನೋದನ್ನ ಕಲಿಸಿದ್ದು ಆ ಪುಟ್ಟಿ ಬುದ್ಧಿಮಾಂದ್ಯ ಹುಡುಗಿ. ನನಗನ್ನಿಸ್ತು ಆ ಹುಡುಗಿ ಬುದ್ಧಿಮಾಂದ್ಯಳಲ್ಲ, ನಾನು ಬುದ್ಧಿಮಂದನಾಗಿದ್ದೆ. ಆಕೆ ನನಗೆ ಪಾಠ ಕಲಿಸಿದ್ಲು ಅನ್ನಿಸ್ತು.